ನಿನ್ನೆ ಅಷ್ಟೇ ಸಚಿವ ಸಂಪುಟ ಸಭೆ ಆಯಿತು. ಈಗ ಮತ್ತೊಂದು ಮಹತ್ವದ ತೀರ್ಮಾನಕ್ಕೆ ಸಜ್ಜಾಗಿದೆ ಸಿದ್ದು ಸರ್ಕಾರ. ಸಿದ್ದರಾಮಯ್ಯ ಮತ್ತೊಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಏನಂತಂದ್ರೆ ಶಾಪಗ್ರಸ್ತ ಹಣೆಪಟ್ಟಿ ಕಿತ್ತು ಹಾಕೋದಕ್ಕೆ ಸಿದ್ದರಾಮಯ್ಯನವರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ? ಶಾಪಗ್ರಸ್ತ ಹಣಪಟ್ಟಿಯನ್ನ ಕಿತ್ತಾಕಬೇಕು, ಅದೇ ಈಗ ಮೊದಲ ಅಜೆಂಡಾ. ಮತ್ತೊಂದು ಮಹತ್ವದ ತೀರ್ಮಾನಕ್ಕೆ ಸಿದ್ದು ಸರ್ಕಾರ ಈಗ ಈ ರೀತಿಯಾಗಿ ರೆಡಿಯಾಗಿರುವಂಥದ್ದು. ಈಗಾಗಲೇ ಹೇಳಿದಾಗೆ ಸಾಕಷ್ಟು ಒಂದು ರೀತಿಯಾದಂತಹ ಕಪ್ಪು ಪಟ್ಟಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಸೊ ಆ ರೀತಿಯಾದಂಥ ಕಪ್ಪು ಪಟ್ಟಿಯನ್ನ ತೆಗೆದು ಹಾಕೋದಕ್ಕೆ, ನಮಗಂಟಿರುವಂತಹ ಶಾಪವನ್ನ ಗ್ರಸ್ತ ಮಾಡ್ಕೊಳ್ಳೋದಕ್ಕೆ ಸೊ ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದೆ. ನೋಡಿ, ಕಲಬುರಗಿಯಲ್ಲಿ ಮೊನ್ನೆಯಷ್ಟೇ ಸಭೆ ಆಯಿತು, ಮಹತ್ವದ ಸಭೆ ಆಯಿತು. ಈಗ ಚಾಮರಾಜನಗರದಲ್ಲೂ ಕೂಡ ಸಂಪುಟ ಸಭೆಗೆ ಮಾಸ್ಟರ್ ಪ್ಲಾನ್ ಅನ್ನ ಹೆಣಿತಿದ್ದಾರೆ. ಯಾವಾಗ ಹಾಗಾದ್ರೆ ಗಮನಿಸ್ತಿದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಭೆಯಲ್ಲೂ ವಿಧಾನಮಂಡಲ ಜಂಟಿ ಅಧಿವೇಶನ ಹಾಗೆ ಬಜೆಟ್ ಅಧಿವೇಶನದ ದಿನಾಂಕವನ್ನ ನಿಗದಿಯಾಗಿರುವ ಬಗ್ಗೆಯೂ ಕೂಡ ಮಾತಾಡಿತು. ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರವನ್ನ ಕೈಗೊಂಡು ಸೊ ಈಗ ಮತ್ತೆ ಫೆಬ್ರವರಿ 13ನೇ ತಾರೀಕು ಸಂಜೆ ಸಚಿವ ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಕಳೆದ ಸೆಪ್ಟೆಂಬರ್ 17ರಂದು ನಡೆದಂತಹ ವಿಶೇಷ ಸಚಿವ ಸಂಪುಟ ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿತ್ತು. ಅದೇ ರೀತಿಯಲ್ಲಿ ಚಾಮರಾಜನಗರದಲ್ಲಿ ಸಭೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೋಡಿ, ಎಲ್ಲಿ ಮಾಡ್ತಾರೆ ಅಂತ ಗಮನಿಸೋದಾದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕೋವಿಡ್ ಆಕ್ಸಿಜನ್ ಹಗರಣ ಏನಿದೆಯಲ್ಲ, ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಡಬೇಕು. ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸೊ ಬಡವರ ಜೇಬಿಗೆ ಕತ್ತರಿ ಹಾಕಿದ್ದಾರೆ, ಸಾವಿನ ಜೊತೆ ಚೆಲ್ಲಾಟವನ್ನ ಹಾಡಿದ್ದಾರೆ. ಆಗ ಆ ಹಗರಣವನ್ನ ಮತ್ತೆ ಕೆದಕಿ ಕೋವಿಡ್ ವ್ಯಾಕ್ಸಿನ್ ಹಗರಣವನ್ನ ಮತ್ತೊಮ್ಮೆ ಭುಗಿಲೇಳಿಸಿ ಅನ್ನುವಂತಹ ಚರ್ಚೆಗಳು ಕೂಡ ನಡೆಯುತ್ತೆ. ಅವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬ್ಯಾಕ್ ಟು ಬ್ಯಾಕ್ ಸಚಿವ ಸಂಪುಟ ಸಭೆಯನ್ನ ಏರ್ಪಾಟು ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಬಹಳ ಆಕ್ಟಿವ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ನಾಯಕರು ಬಿಜೆಪಿ ನಾಯಕರ ನೀತಿಯನ್ನ ಗೆಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನೋಡಿ, ನಿನ್ನೆ ಕೂಡ ಗಮನಿಸಿದ್ವಿ ನಾವು, ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ಚರ್ಚೆಗಳು ಕೂಡ ನಡೀತು. ಅಧಿಕೃತ ಒಪ್ಪಿಗೆಗಳ ಜೊತೆಗೆ ರಾಜಕೀಯವಾಗಿಯೂ ಕೆಲವೊಂದು ವಿಚಾರಗಳು, ಅನೌಪಚಾರಿಕ ಚರ್ಚೆಗಳು ಕೂಡ ಸಂಪುಟ ಸಭೆಯಲ್ಲಿ ನಡೀತು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಳಿಬಂತ ಆರೋಪದ ವಿಚಾರವಾಗಿ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಮಾತುಗಳು ಕೂಡ ಆಡಿದ್ರು. ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಪ್ರಮುಖವಾಗಿ ಬಿಜೆಪಿ ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಗದ್ದಲ ಎಬ್ಬಿಸುವ ಸಾಧ್ಯತೆ ಹೆಚ್ಚಿತ್ತು. ಸೊ ಅದರ ಪ್ರಕಾರವಾಗಿ ಈಗ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಬಿಜೆಪಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರ ಹಗರಣಗಳೇನಿದೆಯಲ್ಲ, 40% ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಬೆಡ್ ಹಗರಣ, ಆಕ್ಸಿಜನ್ ಹಗರಣ ಆಗಿರ್ಬೋದು, PSI ಹಗರಣ ಆಗಿರ್ಬೋದು. ಸೊ ಹೀಗೆ ಸಾಲು ಸಾಲು ಹಗರಣಗಳು ಅವರ ಮೈ ಮೇಲಿದೆ. ಅವುಗಳನ್ನು ಒಂದೊಂದೇ ಕೆದಕಿ ಆಗಲೇ ಅವರು ಸೈಲೆಂಟ್ ಆಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯನವರ
ಒಂದು ಮಾತಾಗಿರೋದ್ರಿಂದ ಅದನ್ನ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಅನಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಮಹತ್ವದ ಹೆಜ್ಜೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೆಪ್ಟೆಂಬರ್ 17ಕ್ಕೆ ಕಲಬುರಗಿಯಲ್ಲಿ ನಡೆದಿತ್ತು ವಿಶೇಷ ಸಚಿವ ಸಂಪುಟ ಸಭೆ. ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಪರಿಹಾರಕ್ಕೆ ನಡೆಸಿದಂತಹ ಸಭೆ ಇದು. ಚಾಮರಾಜನಗರದಲ್ಲೂ ಅದೇ ಮಾದರಿಯಲ್ಲಿ ಸಭೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಂಜುಂಡಪ್ಪ ಸಮಿತಿಯ ವರದಿಯಲ್ಲಿ ಗುರುತಿಸಿರುವಂತಹ ಜಿಲ್ಲೆ ಇದು. ಸೊ ಪ್ರಾದೇಶಿಕ ಅಸಮತೋಲನದ ಕುರಿತು ನಂಜುಂಡಪ್ಪ ಸಮಿತಿ ವರದಿಯನ್ನ ಸ್ವೀಕಾರ ಮಾಡಿತ್ತು ಹಿಂದೆನೆ. ಬಿಆರ್ ಹಿಲ್ಸ್ನಲ್ಲಿ ಮಿನಿ ಕ್ಯಾಬಿನೆಟ್ ಸಭೆಯನ್ನು ಕೂಡ ನಡೆಸಿದ್ರು SM ಕೃಷ್ಣ ಅವರು. ಈಗ ಮೊನ್ನೆಯಷ್ಟೇ ಪಾಸ್ಡ್ ಅವೇ ಆದ್ರು. ಸೊ ಆರೋಗ್ಯ ಮೂಲ ಸೌಕರ್ಯ ಯೋಜನೆಗಳಿಗೆ ಚಾಲನೆ ಕೂಡ ಕೊಟ್ಟಿದ್ರು. ಸೊ ಮೈಸೂರು ಜಿಲ್ಲೆಯಿಂದ ಆಗಸ್ಟ್ 15, 1997ರಂದು ಚಾಮರಾಜನಗರ ರಚನೆ ಕೂಡ ಆಯಿತು. ಆದರೆ ಹೆಚ್ಚಿನ ಅಭಿವೃದ್ಧಿ ಕಾಣೋದ್ರಲ್ಲಿ ವಿಫಲ ಆಗಿದ್ದರಿಂದ ಸೊ ಇದೊಂಥರ ಏನು ಹೇಳ್ತಾರೆ, ಅಭಿವೃದ್ಧಿ ಆಗದೆ ಇರೋದ್ರಿಂದ ನೋಡಿ, ಚಾಮರಾಜನಗರಕ್ಕೆ ಹೋದರೆ CM ಸಿದ್ದರಾಮಯ್ಯನವರಿಗೆ ಏನಾದರೂ ಕೆಡಕಾಗುತ್ತೆ, ಅವರ ಸ್ಥಾನಮಾನವನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಸಿದ್ದರಾಮಯ್ಯನವರು ಮಾತ್ರ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಒಂದು ಬೂಸ್ಟ್ ಕೊಟ್ಟಿದೆ ಚಾಮರಾಜನಗರ, ನನಗೆ ಖುಷಿ ಕೊಡುತ್ತೆ ಇಲ್ಲಿಗೆ ಬಂದು ಹೋಗೋದು ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಹೋಗ ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸಚಿವ ಸಂಪುಟ ಸಭೆಗಳನ್ನ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಕಾ ಆಕ್ಟಿವ್ ಆಗಿದೆ ಅನ್ನೋದನ್ನ ನೋಡಬಹುದಾಗುತ್ತೆ. ನಿನ್ನೆ ಇನ್ನು ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರು. ಮತ್ತೆ ಈಗ ಅಗೇನ್ ಫೆಬ್ರವರಿಯಲ್ಲಿ ಮತ್ತೊಂದು ಸಚಿವ ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಸಿದ್ದು ಒಂದು ಟೀಮ್ ಮುಂದಾಗಿರುವಂತದ್ದು. ಹೇಗೆಲ್ಲ ರೂಪುರೇಷೆಗಳನ್ನ ಹೇಳ್ಕೋಬಹುದು ಅಂತ? ಚಂದ್ರಕಲಾ, CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಮುಖಾಂತರ ಆ ಒಂದು ಪ್ರದೇಶಗಳಿಗೂ ಕೂಡ ಸರ್ಕಾರ ಮನ್ನಣೆ ಕೊಡ್ತಾ ಇದೆ ಅನ್ನುವಂಥದ್ದು, ಮತ್ತೆ ಅಲ್ಲಿಯ ಜನರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನಕ್ಕೆ CM ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಯಾಕಂತಂದ್ರೆ ಮೊನ್ನೆ ತಾನೇ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಿದ್ರು. ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನ ಮತ್ತೆ ಒಂದಿಷ್ಟು ಯೋಜನೆಗಳನ್ನ ಆ ಒಂದು ಜಿಲ್ಲೆ ಮತ್ತೆ ಅಕ್ಕಪಕ್ಕದ ಜಿಲ್ಲೆ ಕೂಡ ವ್ಯಾಪ್ತಿಯಲ್ಲಿ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ತರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವಿಷ್ಟು ವಿಚಾರಗಳಲ್ಲೂ ಕೂಡ ಚರ್ಚೆ ಆಯಿತು. ಕೆಲವಿಷ್ಟು ಯೋಜನೆಗಳಿಗೆ ಕೂಡ ಸಚಿವ ಸಂಪುಟದಲ್ಲಿ ಅಷ್ಟಾದ್ರೂ ಕೂಡ ಇನ್ನೂ ಕೂಡ ಅನುಷ್ಠಾನ ಆಗಿಲ್ಲ. ಆದ್ರೆ ಒಂದು ಇಡೀ ಸರ್ಕಾರವೇ ಹೋಗಿ ಅಲ್ಲಿ ಒಂದು ಸಚಿವ ಸಂಪುಟ ನಡೆಸುತ್ತೆ ಅಂದ್ರೆ ಅಲ್ಲಿಯ ಜನರಿಗೂ ಕೂಡ ಸರ್ಕಾರ ನಮ್ಮ ಜೊತೆ ಇದೆ ಅನ್ನುವಂತಹ ನಂಬಿಕೆಯನ್ನ ಒಂದು ಹುಟ್ಟು ಹಾಕ್ಲಿಕ್ಕೆ ಒಂದ್ ಕಡೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ತಿಳಬೇಕಾಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಈಗ ಏನು ಗಡಿ ಜಿಲ್ಲೆ ಆಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಒಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ರಾಜ್ಯ ಸರ್ಕಾರ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದೇ ಫೆಬ್ರವರಿ 13ನೇ ತಾರೀಕಂದು ಏನು ಮಲೆ ಮಹದೇಶ್ವರ ಒಂದು ಬೆಟ್ಟದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಶೇಷವಾದ ಸಚಿವ ಸಂಪುಟ ಸಭೆಯನ್ನು ಕೂಡ ರಾಜ್ಯ ಸರ್ಕಾರ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಂದ್ರಕಲಾ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಂಜುಂಡಪ್ಪ ವರದಿಯಲ್ಲಿ ಇರ್ತಕ್ಕಂಥದ್ದು ಕೂಡ ಚಾಮರಾಜನಗರದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲಿ ವರದಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ವರದಿಯ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಇವತ್ತಿನ ಏನು ಅವತ್ತು ಫೆಬ್ರವರಿ 13ರಂದು ನಡೆತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ಭಾಗಕ್ಕೆ ಜಿಲ್ಲೆಗೆ ಒಂದು ಅಭಿವೃದ್ಧಿ ಕಾಣುವಂತ ನಿಟ್ಟಿನಲ್ಲಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಚರ್ಚೆ ಆಗಬೇಕು. ಸರ್ಕಾರ ಯಾವ ರೀತಿಯಾಗಿ ಇದನ್ನ ಯೋಜನೆಗಳನ್ನ ರೂಪಿಸಬೇಕು, ಏನೆಲ್ಲ ಈ ಭಾಗದಲ್ಲಿ ಸಮಸ್ಯೆ ಇದೆ, ಏನು ಗಡಿ ಹಂಚಿಕೊಂಡಿರ್ತಕ್ಕಂಥ ಚಾಮರಾಜನಗರ ಏನಿದೆ, ಇಲ್ಲಿಯ ಜನರ ಒಂದು ಸಮಸ್ಯೆಗಳೇನು, ಇಲ್ಲಿ ಏನು ವಿಶೇಷ ಪ್ಯಾಕೇಜ್ ಕೊಡಬಹುದು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡುವಂಥದ್ದು. ಪ್ರಮುಖವಾಗಿ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಮತ್ತೆ ಅಲ್ಲಿರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಮತ್ತೆ ಕಟ್ಟಡಗಳಾಗಿರ್ಬೋದು, ಮತ್ತೆ ಕಾಲೇಜುಗಳ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರೆ ಹಲವಾರು ಸಮಸ್ಯೆಗಳ ಮೂಲ ಸೌಕರ್ಯಗಳ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಈ ಏನು ಅವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುವಂಥದ್ದು. ಮತ್ತೆ ಚಾಮರಾಜನಗರ ಸಾಕಷ್ಟು ಹಿಂದುಳಿದಿದೆ ಅನ್ನುವಂಥ ಮಾತಿದೆ. ಮತ್ತೆ ಇನ್ನೊಂದು ಕಡೆ ಹಿಂದೆ SM ಕೃಷ್ಣ ಅವರು ಅಲ್ಲಿ ಒಂದು ಮಿನಿ ಕ್ಯಾಬಿನೆಟ್ ಅನ್ನು ಕೂಡ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಯೋಜನೆಗಳಿಗೆ ಅವರು ಅನುಮೋದನೆ ಕೊಟ್ಟಿದ್ರು. ಆದ್ರೆ ಅವು ಎಷ್ಟರ ಮಟ್ಟಿಗೆ ಈಡೇರಿದಾವೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಯಾರಿಗೂ ಕೂಡ ತಿಳಿದಿಲ್ಲ. ಯಾಕಂತಂದ್ರೆ ಕೆಲವೊಂದಿಷ್ಟು ಅನುಷ್ಠಾನ ಆಗಿವೆ, ಇನ್ನೂ ಕೆಲವೊಂದಿಷ್ಟು ಅನುಷ್ಠಾನ ಆಗಿಲ್ಲ. ಇನ್ನೂ ಕೂಡ ಚಾಮರಾಜನಗರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಆ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲಿಯ ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ಕೂಡ ಅವರ ಒಂದು ಆಗ್ರಹ ಕೂಡ ಇದೆ. ಹಾಗಾಗಿ ಈಗ ಸಚಿವ ಸಂಪುಟ ಸಭೆ ನಡೆಸುವ ಮುಖಾಂತರ ಅಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತೆ ಇನ್ನಿತರ ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ಇನ್ನು ಏನ್ ಮಾಡಬೇಕು ಆ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಅನ್ನುವಂಥದ್ದನ್ನು ಕೂಡ ಸಮಗ್ರವಾಗಿ ಇಡೀ ರಾಜ್ಯ ಸರ್ಕಾರ ಅಲ್ಲಿ ಚರ್ಚೆ ನಡೆಸುವಂಥದ್ದು
ಆಗಿರ್ತಕ್ಕಂಥದ್ದು ಮತ್ತೆ ಪ್ರಮುಖವಾಗಿ ಇನ್ನೊಂದು ಏನು ಹಿಂದೆ ಕೋವಿಡ್ ಹಗರಣ ಏನಾಗಿರ್ತಕ್ಕಂಥದ್ದು, ಆಕ್ಸಿಜನ್ ಕೊರತೆಯಿಂದ ಚಾಮರಾಜನಗರದಲ್ಲಿ ಸಾಕಷ್ಟು ಕುಟುಂಬಗಳು ಅನಾಥವಾಗಿರ್ತಕ್ಕಂಥದ್ದು, ಜೀವಗಳನ್ನ ಕಳೆದುಕೊಂಡಿದ್ದಾವೆ. ಹಾಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಅದನ್ನ ಈಗಾಗಲೇ ಒಂದು ಉನ್ನತ ಮಟ್ಟದ ತನಿಖೆ ಕೂಡ ನ್ಯಾಯಾಂಗ ತನಿಖೆ ಕೂಡ ಒಂದು ಆದೇಶ ಮಾಡಿದ್ದಾರೆ. ಆದ್ರೂ ಸಹ ಅದನ್ನ ಯಾವ ರೀತಿ ಅದರಲ್ಲಿ ತಪ್ಪಿತಸ್ಥರು ಯಾರು, ಅದರಲ್ಲಿ ಕೈವಾಡ ಯಾರ್ದು ಅನ್ನುವಂಥದ್ದು, ಮತ್ತೆ ಅಲ್ಲಿ ಜೀವ ಕಳೆದುಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಏನೆಲ್ಲ ಪರಿಹಾರ ಸಿಕ್ಕಿದೆ, ನಾವು ಈ ಸರ್ಕಾರ ಬಂದ ಮೇಲೆ ಏನೆಲ್ಲ ಪರಿಹಾರ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನ ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ದೊಡ್ಡ ಮಟ್ಟಿಗೆ ಚರ್ಚೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ವಿಚಾರಗಳು ಸಂಬಂಧಪಟ್ಟ ಚಾಮರಾಜನಗರ, ಮೈಸೂರು ಈ ಒಂದು ಭಾಗದ ಅಡಿಯಲ್ಲಿ ಒಂದು ಸಚಿವ ಸಂಪುಟ ನಡೆಸುವ ಮುಖಾಂತರ ಅಲ್ಲಿಯ ಜನರ ವಿಶ್ವಾಸನ ಗಳಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಚಂದ್ರಕಲಾ, ಬಸವರಾಜ್, ಮತ್ತೊಂದು ಗಮನಿಸಬೇಕಾಗುತ್ತೆ, ಕೇವಲ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದ್ರ ಮುಖೇನ ಇಲ್ಲ ಒಂದು ಕಡೆ ಕಾಲಹರಣ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈಗ ಕೊರೋನಾ ಸಂದರ್ಭದಲ್ಲಿ ಆದಂತಹ ಘಟನೆ ಎಲ್ರಿಗೂ ಕೂಡ ಗೊತ್ತಿದೆ. ಆ ಹಗರಣದ ಬಗ್ಗೆಯೂ ಕೂಡ ಸಾಕಷ್ಟು ಬಾರಿ ಹೋರಾಟವನ್ನ ಕಾಂಗ್ರೆಸ್ನ ನಾಯಕರು ಕೂಡ ಮಾಡಿದ್ರು. ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಈಗ ಮತ್ತೆ ಅದನ್ನ ಮುನ್ನೆಲೆಗೆ ತರೋದ್ರಿಂದ ಆಗುವಂತ ಪ್ರಯೋಜನಗಳೇನು, ಇದರಲ್ಲಿ ಜನರಿಗಾಗುವಂತ ಲಾಭ ಆದ್ರೂ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಚಂದ್ರಕಲಾ, ಒಂದು ಸಚಿವ ಸಂಪುಟ ನಡೆಸುವಂಥದ್ದು ರಾಜ್ಯ ಸರ್ಕಾರದ ಮಹತ್ವ ತೀರ್ಮಾನ ಏನಂತಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಚರ್ಚೆಗಳು ನಮಗೆ ಹೆಚ್ಚಾಗಿ ಗೊತ್ತಾಗಲಿ ಅನ್ನುವಂಥದ್ದು, ಮತ್ತೆ ಅಲ್ಲಿಯ ಜನಪ್ರತಿನಿಧಿಗಳಿಗೂ ಆ ಭಾಗದ ಸಚಿವರಿಗೂ ಕೂಡ ಅಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶ ಕೊಡೋಣ. ಯಾಕಂತಂದ್ರೆ ಇಲ್ಲಿ ಬೇರೆ ಬೇರೆ ಕಡೆ ಒಂದು ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಸಚಿವ ಸಂಪುಟ ಸಭೆ ನಡೆಸುವಂಥ ಸಂದರ್ಭ ಹಲವಾರು ವಿಚಾರಗಳನ್ನ, ಇಡೀ ರಾಜ್ಯಾದ್ಯಂತ ವಿಚಾರಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಇಲ್ಲಿ ಚಾಮರಾಜನಗರದಲ್ಲಿ ನಡೆಸುವಂಥ ಈ ಸಚಿವ ಸಂಪುಟದಲ್ಲಿ ಹೆಚ್ಚು ಈ ಭಾಗದ ವಿಚಾರಗಳೇ ಚರ್ಚೆ ಆಗಲಿ, ಈ ಭಾಗದ ಸಮಸ್ಯೆಗಳ ಬಗ್ಗೆನೇ ನಾವು ಹೆಚ್ಚಾಗಿ ಚರ್ಚೆ ನಡೆಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳೋಣ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಚಿವ ಸಂಪುಟ ಸಭೆ ನಡೆಸ್ತಾರೆ. ಇನ್ನೊಂದು ಪ್ರಮುಖವಾಗಿ ಸಹಜವಾಗಿ ರಾಜಕೀಯ ನಾಯಕರು ಒಂದು ರಾಜಕೀಯವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಅದಕ್ಕೂ ಕೂಡ ತಾರ್ಕಿಕ ಅಂತ್ಯವನ್ನ ಹುಡುಕಲಿಕ್ಕೆ ಮತ್ತೆ ವಿಪಕ್ಷಗಳನ್ನ ಹೆಣಿಲಿಕ್ಕೂ ಕೂಡ ಇಲ್ಲಿ ಮುಂದಾಗುವಂಥದ್ದು ಒಂದು ಅಜೆಂಡಾ. ಹಾಗಾಗಿ ಈ ಒಂದು ಅಜೆಂಡಾ ದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟದ ಹಲವು ಸಮಯವನ್ನ ಇದೇ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂಥದ್ದು. ನೀವು ಹೇಳಿದಾಗೆ ಇಲ್ಲಿ ಪರಿಹಾರ ಏನು ಅನ್ನುವಂಥದ್ದು ಒಂದ್ ಕಡೆ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಒಂದ್ ಕಡೆ ಅಭಿವೃದ್ಧಿ ಯೋಜನೆಗಳ ಸಂಬಂಧಪಟ್ಟಂತ ವಿಚಾರಗಳು ಚರ್ಚೆ ವಿನಿಮಯಗಳು ಆಗ್ಲಿ, ಆದ್ರೆ ಈ ಕೋವಿಡ್ ಹಗರಣ ಸಂಬಂಧಪಟ್ಟಂತ ಚರ್ಚೆ ಆಗ್ಬೇಕು. ಈಗಾಗಲೇ ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ, ಆದ್ರೆ ಇನ್ನೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆಸುವಂತದಕ್ಕೆ ರಾಜ್ಯ ಸರ್ಕಾರ ಮುಂದಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಆಕ್ಸಿಜನ್ ಕೊರತೆಯಿಂದ ಆಗಿರ್ತಕ್ಕಂಥ ಅನಾಹುತಗಳೇನು, ಅಲ್ಲಿಯ ಕಳೆದುಕೊಂಡಿರ್ತಕ್ಕಂಥ ಜೀವಗಳೇನು, ಹಾಗಾಗಿ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಈ ಬಗ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಚರ್ಚೆ ನಡೆಸಲಿಕ್ಕೆ ಸರ್ಕಾರ ಮುಂದಾಗುವಂಥದ್ದು. ಒಂದ್ ಕಡೆ ರಾಜಕೀಯವಾಗಿ ವಿಪಕ್ಷಗಳನ್ನ ಹೆಣಿಯುವಂಥದ್ದು.